ಬಂದಿದ್ದು ನೆನಪಾಯ್ತಾ? ಇದೇ ರೋಡಲ್ಲಿ ಸೋಯಂ ಇದು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಗೈಸ್. ಲಾಸ್ಟ್ ವಿಡಿಯೋದಲ್ಲಿ ನಾವು ಕೆಫೆಯಿಂದ ಹೊರಟ್ವಿ. ಅಲ್ಲಿಂದ ನಾವು ಸೀದಾ ಹೋಗಿ ಸ್ವಲ್ಪ ಶಾಪಿಂಗ್ ಸ್ಟ್ರೀಟ್ಗೆ. ನನ್ನ ಪ್ರಿವಿಯಸ್ ವಿಡಿಯೋದಲ್ಲಿ ನಾನು ತೋರಿಸ್ದಂಗೆ ಇಲ್ಲೆಲ್ಲ ಕಡೆಯೂ ಇದೇ ಥರ ಕುತ್ಕೊಂಡು ತಿನ್ನೋದಿರುತ್ತೆ. ಮಳೆಗಾಲ ಆಗಿರೋದ್ರಿಂದ ನಾವೆಲ್ಲ ಕಡೆಯೂ ಛತ್ರಿ ಹಿಡ್ಕೊಂಡು ಓಡಾಡ್ತಾ ಇದ್ವಿ. ಊಟ ಬಂತು ಗೈಸ್. ಹಂಪಿಗೆ ಯಾರ್ಯಾರು ಹೋಗ್ತೀರಾ, ಏನು ನೋಡ್ತೀರಾ ಬಿಡ್ತೀರೋ ಗೊತ್ತಿಲ್ಲ. ಈ ಥರ ಊಟ ಅಂತೂ ಮಿಸ್ಸೇ ಮಾಡೋಕ್ಕೆ ಹೋಗ್ಬೇಡಿ. ಪರ್ಸ್ನಲಿ ನಾನು ರೊಟ್ಟಿನ ಪ್ರಿಫರ್ ಮಾಡ್ತೀನಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಇಲ್ಲಿಂದ ಮುಂದೆ ನಾವು ಹೋಗೋದು ಲೋಟಸ್ ಟೆಂಪಲ್ಗೆ. ಆನ್ ದಿ ವೇ ಹೋಗ್ತಾ ಈ ಪುಟಾಣಿ ಮಕ್ಕಳ ಜೊತೆ ಆಟ ಆಡ್ಕೊಂಡು ಹೋಗ್ತಾ ಇದ್ವಿ. ಮನುಷ್ಯ ಎಷ್ಟೇ ದೊಡ್ಡವನಾದ್ರೂ ಚಿಕ್ಕ ಮಗು ತರ ಇರಬೇಕು ಅಂತ ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ದಾರೆ. That's the best advice they have given you. ನೆಕ್ಸ್ಟ್ ಹೋಗಿದ್ದು ಗಜಶಾಲೆ ನೋಡಲಿಕ್ಕೆ. ನೆಕ್ಸ್ಟ್ ಪ್ಲೇಸ್ ನೋಡಲಿಕ್ಕೆ ನಾವಿಬ್ಬರು ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಇದ್ವಿ. ಅಂದರೆ 7th ಸ್ಟ್ಯಾಂಡರ್ಡಲ್ಲಿ ಎಕ್ಸಾಕ್ಟ್ ಪ್ಲೇಸ್ಗೆ ನಾವು ಬಂದಿದ್ವಿ. ಆ ಪ್ಲೇಸ್ಗೆ ಹೋಗೋಕ್ಕೆ 2 ಆಪ್ಷನ್ಸ್ ಇದೆ. ಬಟ್ ಇಲ್ಲಿ ಒಳಗಡೆ ಸ್ಟೋನ್ ಚೇರ್ ಟು ಮ್ಯೂಸಿಕಲ್ ಪಿಲ್ಲರ್ಸ್. ವಿಜಯ ವಿಠಲ ಟೆಂಪಲ್ ಒಳಗಡೆ ಸ್ಟೋನ್ ಚೇರ್ ಟು ಮ್ಯೂಸಿಕಲ್ ಪಿಲ್ಲರ್. ವೆಹಿಕಲಲ್ಲಾದರೂ ಹೋಗ್ಬೋದು, ಹಾಗೆ ನೀವು ನಡ್ಕೊಂಡಾದರೂ ಹೋಗ್ಬೋದು. ಏನು ನಾವು ಚಿಕ್ಕ ವಯಸ್ಸಲ್ಲಿ ಒಂದ್ಸರಿ ಬಂದಿದ್ದು ನೆನಪಾಯ್ತಾ? ಇದೇ ರೋಡಲ್ಲಿ ನಮ್ಮನ್ನ ನಡೆಸ್ಕೊಂಡು ಕರ್ಕೊಂಡೋಗಿದ್ರು. ಇವಾಗಲೂ ನಡೆಸ್ಕೊಂಡೇ ಕರ್ಕೊಂಡು ಹೋಗ್ತಿದ್ದೆ. ವೆಹಿಕಲ್ ನಾನೇನು ಮಾಡಲಿ, ಹಾಫ್ ಅನ್ ಅವರ್ ವೆಯ್ಟ್ ಮಾಡಿ ಹೋಗೋದಿದ್ರೆ ಹೋಗು. ಅದು ಎರಡೇ ಇರೋದಂತೆ. ನೋಡಲ್ಲಿ ಸ್ಟೆಪ್ಸ್ ಅದು ಕ್ಯೂ ತುಂಬಾ ಜಾಸ್ತಿ ಇದ್ದಿದ್ದರಿಂದ ನಾವು ನಡ್ಕೊಂಡೇ ಬಂದ್ವಿ. ನಾಳೆ ನಾವು ಆ ಬೆಟ್ಟ ಹತ್ತಬೇಕು. ಕೇಳ್ತಿದ್ದ ತಗೊಳ್ಳೋಣವಾ? ನಾನೇನೋ ತೋರಿಸ್ಲಾ ನಿಮಗೆ ಇವಾಗ. ಏನು ನೋಡು, ನನ್ನ ಫೋನಲ್ಲಿ ಮಾಡಿ ಸರ್ಚ್. ಓಕೆ, ಏನೇನು ಬೇಕು ಹೇಳಿಲ್ಲೇ ಬರುತ್ತೆ. ಟೆಕ್ನಾಲಜಿಯ ಪ್ರತಿಯೊಂದು ಕಂಬಗಳಲ್ಲೂ ಬೇರೆ ಬೇರೆ ರೀತಿಯ ವಾದ್ಯಗಳ ಧ್ವನಿ ಇದೆ. ಅದನ್ನು ನಾವು ಸ್ಕ್ಯಾನ್ ಮಾಡಿ ಕೇಳ್ಬೋದು, ಬಟ್ ಮುಟ್ಟೋ ಹಾಗಿಲ್ಲ. ಮಳೆ ಬಂದಾಗ ಹಂಪಿ ಹೇಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ.
ಸ್ವಲ್ಪ ದೂರದಲ್ಲಿ ಬಡವಿ ಲಿಂಗ ಇದೆ. ಈ ಲಿಂಗ ಒಬ್ಬ ಬಡ ಹೆಣ್ಣು ಮಗಳು ತನ್ನ ಸಂಪಾದನೆ ಮಾಡಿರುವಂತಹ ದುಡ್ಡಲ್ಲಿ ಕಟ್ಸಿರೋದು. ಮತ್ತೆ ಉಗ್ರ ನರಸಿಂಹ ಸ್ವಾಮಿನ ನೋಡಿಕೊಂಡು ಅಲ್ಲಿಂದ ನಾವು ಹೊರಟ್ವಿ. ನನ್ನ ಮುಂದಿನ ವ್ಲಾಗಲ್ಲಿ ನಾವು ಹೋಗ್ತಾ ಇರೋದು ಅಂಜನಾದ್ರಿ ಬೆಟ್ಟಕ್ಕೆ. ಸೊ ಮಿಸ್ ಮಾಡದೆ ನೋಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.